वेलकम बैक बोलते वेलकम बैक we are in sorry Vijayanagar. We suddenly planned we are going tomorrow Gadag and please tell me tomorrow evening we are going to Gadag. We seeing you. Our PG owners I will meeting you. Mate, this is our bro. Vishal bro. This is Vishal bro's PG. Look at this. You have any idea? Please come and visit us. I will share brother number. Please contact PG is too good. See good. It's too big surrounding and yeah. ನಾಳೆ ಹೋಗ್ತಾ ಇದೀವಿ. ಏನಂತೀರಿ ಬ್ರೋ? ಬರ್ತಿದ್ದೀರಲ್ಲ ನಾಳೆ? ನಾನು ಅಜಯ್ ಬರಂಗಿಲ್ಲ. ಅದೇ ಬರ್ತಾನೆ. ಯಾಕೆ ಬರಲ್ಲ? ಅಜಯ್ ಕೇಳು. ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಬರ್ತಾ ಇದ್ದೀರಾ ನೀವು ಅಷ್ಟೇ. ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀವಿ ಕಾಲೇಜ್ಗೆ, ಸರ್ ಕಂಪನಿಲಿ ಇವತ್ತು ರಾಸ್ಬೆರಿ ಪೈ ಹೇಳ್ಕೊಡ್ತಿದ್ದಾರೆ ಅಂತ ಬಂದಿದ್ದಾರೆ. ನಿನ್ನೆ ನೋಡಬೇಕು ಹೇಗಿದೆ ಈಗೆಲ್ಲ ರಾಸ್ಬೆರಿ ಪೈ ಅಂತ. ಇವಾಗ ಆಲ್ರೆಡಿ ನಾವು ಕಲ್ತಿದ್ದೀವಲ್ಲ ಬ್ರೋ, ಸಿ ಮತ್ತು C++ ಮತ್ತೆ ರಾಸ್ಬೆರಿ ಪೈ ಚಾಲು ಆಗುತ್ತೆ. ಇದು ನಮ್ಮ ಪಾರ್ಕಿಂಗ್. ಇಲ್ಲಿ ನೋಡಿ ಪಾರ್ಕಿಂಗ್ ಬೋರ್ಡ್ ಇದೆ. ಇದು ನಮ್ಮ ಲಿಫ್ಟ್ ಇದೆ. ಇಲ್ಲಿ ನೋಡೋಣ ಹೇಗಿರುತ್ತೆ ರಾಸ್ಬೆರಿ ಪೈ ನೋಡೋಣ ಹೇಗಿದೆ. कमल अफसाना मुश्किल हो जाते मैं और तुम हम हो जाते. ಇಲ್ಲಿ ಮುಂದ್ಗಡೆ ಅದು ವಿಂಗ್ ಯಾವ್ದು? ವಿಂಗ್ ಸಿ ನಮ್ದಪ್ಪ. ಅದು ಮುಂದೆ ವಿಂಗ್ ಎ, ಅದು ಆ ಕಡೆ ವಿಂಗ್ ಬಿ ಇದೆ. ಇದು ಆ್ಯಕ್ಚುಲಿ ವಿಂಗ್ ಸಿ ಇದೆ. ಹೀಗೆ ಇದೆ. ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಬ್ರೋ. ಸ್ವಲ್ಪ LED ಡಲ್ ಇದೆ ಗಾಯ್ಸ್. ಒತ್ತಿ ಪುಷ್ ಬಟನ್ ಅಂತೆ. ಗ್ರೀನ್ ಬಂತು, ಬ್ಲೂ ಬಂತು. ಓ ಮೈ ಗಾಡ್, ರೆಡ್ ಬರ್ತಿಲ್ಲಲ್ಲ. ಓ ಕನೆಕ್ಷನ್ ಇದಿಲ್ಲ. ಕುಡಿ ರೆಡ್ ಕುಡಿ. ಬಂತು ಮೆಲ್ಲಿಗೆ ಗೊತ್ತಿ ಯಾಕೋ ಬರ್ತಾ ಇಲ್ಲ ಅದು. ರೆಡ್ ಬಂದಿದೆ ಬಿಡಿ. ರೆಡ್ ಬಂದಿದೆ. ಶಟ್ ಆನ್ ಮಾಡಿ. ವಿಡಿಯೋ ಮಾಡ್ತಿದ್ದೇನೆ. ನೀನು ಇವರು ದೇವರಾಜ್ ಅಂತ ಬ್ರೋ, ಬನ್ನಿ ಸರ್. ಗೈಸ್, ದೇವರಾಜ್ ನನಗೆ ಇದು ಕೊಟ್ಟಿದ್ರು. ಥ್ಯಾಂಕ್ ಯು ದೇವರಾಜ್, ಥ್ಯಾಂಕ್ ಯು ಫಾರ್ ಸೋ ಮಚ್. ಏನೇ ಹೇಳಿ ಮಾತ್ರ ಬನ್ನಿ ಮಾತ್ರ ರಾಸ್ಬೆರಿ ಪೈ ಮಾತ್ರ ಇವತ್ತು ಏನು ಸಖತ್ತಾಗಿತ್ತು ಅಂದರೆ ಬಿಡಿ ಹೇಳೋದೇ ಅವಸರ ಇಲ್ಲ. ಪರ್ಮಿಷನ್ ಕೇಳಾಯ್ತು ಮೇಡಮ್ ಅವ್ರಿಗೆ. ನಾಳೆ ಒಂದು ಸೈಡ್ ಇವತ್ತು ರಾತ್ರಿ ಹೋಗ್ತಾ ಇದ್ದೀವಿ. ಮಾತ್ರ ರಾಸ್ಬೆರಿ ಮಾತ್ರ ಬೆಂಕಿತ್ತು ನೋಡಿ. ಸುಟ್ಟೇ ಬಿಟ್ವಿ. ಬ್ರೋ ಏನಾಗಿದೆ ಬ್ರೋ? ಜಗಳ ಆಡ್ತಾ ಇದ್ದಾರೆ. ಮೈ ಗಾಡ್ ಬ್ರೋ, ಗುದ್ದು ಬಿಟ್ಟಿದ್ದಾರೆ ಬ್ರೋ. ಸಾರಿ ನಮ್ಮ ಮೈಂಡ್ ಎಂತ ಮೈಂಡ್ ಬ್ರೋ ನಮ್ಮದು. ಪಿಕ್ನಿಕ್ ಬಂದಿದೆ, ಜಗಳ ಅನ್ಕೊಂತಿದ್ದೀವಿ. 7 ಸಿಗೋಣ. ವಿಲ್ ಮೀಟ್ ಆನ್ 7:30 ಎಕ್ಸಾಕ್ಟ್. ಅದರ್ವೈಸ್ ವಿಲ್ ಮೀಟ್ ಆನ್ 8 o'clock. ಚೆನ್ನಾಗಿದೆ ಪೋಸ್ಟ್ ಮಾತ್ರ. ಬರ್ರಪ್ಪ ಊಟ ಮಾಡೋಣ. ಏನ್ ಮಸ್ತಾದ ಚಿಕನ್ ತೋರ್ಸಪ್ಪ. ಬರ್ರಪ್ಪ. ಎಂದಿನಂತೆ ನಮ್ಮ ರಾಘವೇಂದ್ರನವರು ಸ್ಟ್ರೀಕ್ ಮುರಿಲಾರ್ದ ಮತ್ತೆ ಟೈಮ್ ಲೇಟ್ ಮಾಡಿದ್ದಾರೆ. ಇದು ರಾಘವೇಂದ್ರ ಅವರ ಟ್ರೇಡ್ ಮಾರ್ಕ್ ಆಗಿದೆ. ಪ್ರತಿ ವಿಷಯ, ಪ್ರತಿ ಗಂಟೆ, ಪ್ರತಿ ಕ್ಷಣಕ್ಕೂ ಲೇಟ್ ಇದೆ. ಏಕೆ ಗೊತ್ತಾಗ್ತಾ ಇಲ್ಲ ನನಗೆ. ಏನಿದರ ಮೂಲ?
ಏನಿಲ್ಲ ಇದರ ಮೂಲ ಏನು? ಮಾಡಿದ್ದು ಇವರು. ನಾನೇನ್ ಮಾಡಿಲ್ಲ. ನಡಿ ಹೋಗೋಣ. ಬನ್ನಿ. ಮಾಮೂಟು ಮಾಮ್ ಬಸ್ ಪ್ಲೇಟ್ ಬಿಡಲೇ. तुम लेटे कर बा अब लेट गए कर बा तुम लेट करे ಟೈಮ್ ನೋಡಿ, ಟೈಮ್ ಆಗಿದೆ 91%. ಅದೇ 8:21 ಆಗಿದೆ ಗಾಯ್ಸ್. 8:21 ಆಗಿದೆ. ಹೋಗ್ತಾ ಇದೀವಿ ನಾವು 8:21ಗೆ. 9 ಗಂಟೆಗೆ ಇದೆ ಟ್ರೈನ್ ಮಾತ್ರ. ಹೋಗದೆ 8:20 ಆಗಿದೆ. ಹೋಗ್ತಾ ಇದೀವಿ. ಬೈ ಗೊತ್ತಮ್ಮ ರೇపు ಕೊಟ್ಟು 1,000 ರೂಪಾಯಿ ಕೊಟ್ಟು ಅಲ್ಲೇ ಬಸ್ಸೇ ಜಲ್ದಿ ಬಾ. ನಾನು ಹೇಳ್ತೀನಿ ನೋಡಿ, ಇನ್ನೆಷ್ಟು ಮತ್ತೆ ಚಲ್ ಮೇಲಿಂದೆ ಮಂಡ್ಯ ಮೇಲಿಂಗೆ 5 to be ಬಂದೆ. ಚಲೋ ಅಲ್ಲ ಆಫೀಸ್ ಬಂದಾಯ್ತು. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ಈಗ. ಜನರಲ್ ಕೂತಿದ್ದೀವಿ. ಮಾಡಕ್ ಕಾರಣ ಇಲ್ಲಿ ನೋಡ್ರಿ, ಈಗ ಹಿಂಗ್ ಕುಂತೀವಿ ನಾವು. ಕರೆಕ್ಟ್ ಇಲ್ಲ ಹಂಗಿದೆ ಮಾಡೋದು ಗಾಯ್ಸ್. ಜನರಲ್ಲಿ ಸಿಕ್ಕ ಕಲಾಕಾರ, ಜನರಲ್ಲಿ ಸಿಕ್ಕಿರುವಂಥ ಕಲಾಕಾರರು ಖುಷಿ ಹ್ಯಾಂಡ್ ಸಿಗಿದೆ. ಕುಂತಿದ್ದೀವಿ, ಜನರಲ್ಲಲ್ಲಿ ಕುಂತಿದ್ದೀವಿ ನೋಡಿ. ಇಲ್ಲೆಲ್ಲ ಫುಲ್ ರಶ್ ಇದೆ. ಯಾಕೋ ಸಿಕ್ಕಿದೆ. ಉಜ್ಜಮ್ಮಕ್ಕಿ ನರಡ್ದ ಬಿಟ್ಟ ಹಚ್ಚಿದ ಕುಚಿ ಬಿಟ್ಟದ. ಬ್ರೋ ಹತ್ಯಾರ ದಾಲೋ ಜಲ್ದಿ ದಾಲೋ ಹತ್ಯಾರ ವರ್ಷ ಗಾಯ್ಸ್ ಅಣ್ಣ ಸ್ವಿಚ್ ಆಫ್ ಆಗಿದ್ದಾನೆ. ಎಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಮೈ ಗಾಡ್ ಸುಳ್ಳು ಕೇಳ್ಬೇಕು. ಇಲ್ಲಿ ನೋಡಿ ಅಣ್ಣ ಅಮ್ಮ ಸ್ವಿಚ್ ಆಫ್ ಆಗಿದ್ದಾರೆ. ಮನೇಲಿ ಬೇಡ ಅಂದರು, ಅಂದರೆ ಬರ್ತಿದ್ದೀವಿ. ಈ ಕಡೆ ಮಕ್ಕಳಕ್ಕೂ ಆಗ್ತಿಲ್ಲ, ಈ ಕಡೆ ಕುಂದ್ರಕ್ಕೂ ಆಗ್ತಿಲ್ಲ, ನಿಂದ್ರಕ್ಕೂ ಆಗ್ತಿಲ್ಲ. ನಾನು ಹಲಸು ಚೇರನ್ನು ಅದರಲ್ಲಿ 10 ನಿಮಿಷಕ್ಕೆ ಪೈಸೆ ಚೇಂಜ್ ಮಾಡಿ ಜನರಲ್ಲಿ ಇದೆ ಅಂದರೆ ಎವ್ರಿ 10 ಮಿನಿಟ್ಸ್ಗೆ ಪೊಸಿಷನ್ ಚೇಂಜ್ ಮಾಡಿಲ್ಲ ಅಂದರೆ ಗರಂ ಆಗ್ತಾ ಇದೆ, ಫುಲ್ ಉಳ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ದೇವ್ರೇ. ಗೈಸ್ ನಾನು ಹಿಂಗೆ ಮಕ್ಕೊಂಡಿದ್ದೇನೆ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಗುರುಗಳೇ ಬಂದಿದ್ದೀವಿ ಹೊಸಪೇಟೆಗೆ. ಗುರುಗಳು ಹೊಸಪೇಟೆ ಜಂಕ್ಷನ್ ಇದೇ ಟ್ರೈನ್ ನಮ್ಮದು 064264 ಬಿಜಾಪುರ್ ಎಕ್ಸ್ಪ್ರೆಸ್ ಬೈ ಗೋಪಾಲ್ ಗದಗ್. ಹೇಳ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ. ಇಲ್ಲೇ ಕುಂತು ಬಂದಿದ್ದೀವಿ, ಭಾಳ ಕಷ್ಟ ಇತ್ತು ನಮಗೆ. ಇಲ್ಲೇ ಕುಂತು ಬಂದಿದ್ದೀವಿ ನಾವು. ಫುಲ್ ರಶ್ ಇತ್ತು ಇಲ್ಲಿ ಹೊಸಪೇಟೆಯಲ್ಲೇ, ಫುಲ್ ಖಾಲಿ ಆಗಿದೆ. ಆಯ್ತು ಕೊಡ್ತಿದ್ದೀವಿ. ಯಾಕೆ ನಗೋದು? ಸುಮ್ಮನೆ ನಗೋದನಾ ಹೇಳಿ. ಚಾಯ್ ಕುಡಿತಿದ್ದೀವಿ ಹೊಸಪೇಟೆಯಲ್ಲಿ ಚಾಯ್. ಸ್ವಲ್ಪ ಅಣ್ಣವರಿದ್ದರು, ಹಂಗಾಗಿ ಕುಂದ್ರಕ್ಕೆ ಬರಲಿಲ್ಲ ನಮಗೆ. ಬಟ್ ಕಳಿಸಿದ್ದಿಲ್ಲ ಲಾಸ್ಟ್ ಫೈನಲಿ. ಚಾಯ್ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಏನೋ ಒಂದು ರಿವೈವ್ ಕೊಡ್ತಾ ಇದೆ ಮನುಷ್ಯನಿಗೆ. ಬಟ್ ಟ್ರೈನ್ ಮಾತ್ರ ಭಾರಿ ಇದೆ ನೋಡಿ. ಇದು ಆಂಟಿಯವರು ಫುಲ್ ನೋಡಿ ನಗಕತ್ತಿದ್ದಾರೆ. ಅವನು ಚಿಕ್ಕ ನನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನಂತ. ಫುಲ್ ಚೆನ್ನಾಗಿದೆ. ನಮ್ಮ
ಬ್ರೋ ಹಾಯ್ ಹಾಯ್ ಅಣ್ಣ. ಇವರೆಲ್ಲ ಸ್ವಲ್ಪ ಬಿಸಿಲು ಹಿಡ್ಕೊಂಡ್ರೆ ಎಲ್ಲ ಬಿಸಿಲಾದ ಬೆಳಕು ಕಾಣ್ತಿದ್ದೀವಿ. ಸನ್ ಕಿಸ್ ಮಾಡ್ತಿದೆ ನಮಗೆ. ಸನ್ ಕಿಸ್ ಇದೆ ಟೈಗರ್, ನಮ್ಮ ಟೈಗರ್. ಹಾಂ ಗೆಲ್ತಿಲ್ಲಪ್ಪ ನೆಕ್ಸ್ಟ್ ಟೈಮು. ವೋಟ್ ಫಾರ್ ಟೈಗರ್ ವೋಟ್ ಫಾರ್ ಟೈಗರ್ ಅಲ್ಲ ಅದ. ಬಾಬಾ ಬಾಬಾ ರಾಯಚೂರ್ಗ ದಂಡ ಈ ಕಡೆ ಒಂದು ಸಲಗೆ ಇಷ್ಟು ಮಂದಿ ಕಾಯಕತ್ತೀವಿ. ಸೀಟ್ ಹೋಗ್ತಾನೆ, ಸೀಟಿಗೆ ಕುಂತು ಬಿಟ್ಟ ನೋಡಲ್ಲ. ಸೀಟ್ ಹೋಗ್ತದಂತ ಆಯ್ತಾ ಇದನ್ನ ಅಣ್ಣ ಈ ಅಣ್ಣ ಸೀಟ್ ಹೋಗ್ತದಂತ ಇಳೆವಲ್ಲ ಅವಾಗಿಂದ. ಇದು ನ್ಯಾಯ ಅಲ್ಲ, ಇದು ಅನ್ಯಾಯ. ಇದು ಬಹಳ ಘೋರ ಇದೆ, ಅನ್ಯಾಯ. ಹೇಗೆ ಹೇಳಿ ಹೇಳಿ ಈಗ. ವೆಲ್ಕಮ್ ಬ್ಯಾಕ್. Superstar in the house. Put your hands together for superstar Uday Kumar. Anna, What do you want to say? What do you want to say, bro? Where are you guys all going? what I was saying? Where you Please tell me some beautiful words for your mouth, bro. You can do it, bro. You can do it. Yes. You can do it, bro. Yo. ಅಣ್ಣ ಯಾವ ಬಂದ್ರೆ ಅಲ್ಲೇ ಬಾಲ ಕೊಟ್ಟ ನನ್ ಮಾಡಲಿ. ನೀವೇ ಗುಂಡೋಡ್ಸ್ಕೊಂಡಿದ್ದಲ್ಲ. ಸಿದ್ದಣ್ಣ ಸರಿ ಸಾಟ ಇಲ್ಲ, ಯಾರಿಲ್ಲ ಸರಿ ಸಾಟ ಇಲ್ಲ. ಸಿದ್ದಣ್ಣ ನೋಡಿದೆ ಇಲ್ಲ ಅಣ್ಣನ ಅಣ್ಣನ ಕಟಿಂಗ್ ನೋಡಿದೆ ಅಲ್ಲ ಫಸ್ಟ್. ಮತ್ತೆ ಶೂಟಿಂಗ್ ನೋಡಿದಲ್ಲಪ್ಪ. ಮಾತ್ರ ಬಾಬಾ ಆಗ 360 ಈಗ. It's time to drive into taxi Mahindra 5103. ಅಣ್ಣ ಅಲ್ಲಿ ಕುಂದ್ರಬೋದಲ್ಲ ಅಣ್ಣ, ಹಂಗೆ ಕುಂತ ನೋಡ್ರಿ ಗಾಶ್. ಹೊಲ್ಸ್ಕೊಡ್ತಾರ ಅಣ್ಣ. ಎದಕ್ಕಂಗೆ ಮಾಡ್ತೀರಿ ಸಿದ್ದಣ್ಣಗ? ಏರ್ ಚಿಳಿಸಿದ್ರ ಪಾಪ. ಹಿಂಗಿರ ಕೊಡ್ಕ ಈ ಕೊಡ್ಕುಲ ಯಪ್ಪ. ಏರ್ ಬ್ಯಾಗ್ ಇಲ್ಲ. ಚಾಯ್ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಲಚ್ಚಿಗೆ ಜ್ಯೂಸ್ ಕುಡಿದೆ ಓಡ್ತೀವಿ. ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ. ಫೋಟೋ ಕಂಗ್ರ್ಯಾಚುಲೇಷನ್ಸ್. ಬೆಳಗ್ಗೆ ಬಂದ ಬರಂಗೆ ಬರ್ರಿ, ಹಂಗೆ ಬಂದು ಬಂದಿವಲ್ಲ.
ಹತ್ರ ಏನಿಲ್ಲ. ಆ್ಯಕ್ಚುಲಿ ಏನಾಗಿದೆ, ರೆಸಾರ್ಟಿಂದ ಈಗ ಬಿಟ್ಟಿದ್ದೀವಿ ನಾವು. ಒಂದು ಸಾಂಗ್ ತಗೊಂಡು 6 ಗಂಟೆಗೆ ಟ್ರೈನ್ ಇದೆ, ನನಗೆ ಬಸ್ ಇದೆ, ಇವ್ರಿಗೆ ಟ್ರೈನ್ ಇದೆ ಹುಬ್ಳಿಗೆ. ಹುಬ್ಳಿಯಿಂದ ಬೆಂಗಳೂರಿಗೆ ನನಗೆ ಟ್ರೈನ್ ಇದೆ, ಇವ್ರಿಗೆ ನನಗೆ ಬಸ್ ಇದೆ, ಇವ್ರಿಗೆ ಟ್ರೈನ್ ಇದೆ, ಹೋಗ್ಬೇಕು. ಬರ್ತೆ ಕಾರ್ತಿಕ್, ಬಾಯ್ ಬಾಯ್. ದರ್ಶನ್ ಬರ್ತೆ. ಹಾಂ ಅಕ್ಷಯ್ ಬರ್ತೆ. ಅಭಿ ಬರ್ತೆ. ಅಣ್ಣ ಸಿದ್ದಣ್ಣ ಬರ್ತೆ. ಅಣ್ಣ ಸಿಗೋಣ, ಬಾಯ್ ಬಾಯ್. ಅಣ್ಣ 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 ವಿ5 ಬ್ಲಾಗ್ಸ್ ಬಾಯ್ ಬಾಯ್. ಬ್ರೋ ಕೇಳಿ, ಏನಾಗಿದೆ ಏನಾಗಿದೆ? ನಾಚ್ಕೊಂತೀಯಾ? ಮೂತಿನ ಮೂತಿನ ಹೆಂಗಿದೆ? ನಮ್ಮದು ಹೃದಯ ನೋಡಿ ಹಿಂಗೆ ಮಾತಾಡಿಸ್ತಾ ಇಲ್ಲ. ಹುಡುಗ ಪಿಯಾನೋ ಬಾರಿಸ್ತಾ ಇದ್ದಾನೆ. ಅಣ್ಣ ಊಟನೇ ಮಾಡಿಲ್ಲ ಅಂತ ಬೆಳಗ್ಗೆ ಅಂತ ಹೇಳೋಣ. ಊಟ ಫುಲ್ ರೊಟ್ಟಿ. ಯಾರು ಇದೇ ತಿಂಗಳ 30 ಬರೋಣ. ಫೋನ್ ಮಾಡಿ ಬಂದ ಫೋನ್ ಹಚ್ಚೋಣ. ಆಯ್ತು. 3 ತಿಂಗಳ ರಾಜ್ಯ ವಿಜಯನಗರ. ಏ ಬಾಪ ನೀನಾ? ಬಾಪ ಬ್ರೋ, ಬಾಯ್ ಬಾಯ್. ಸಿ ಯು, ಬಾಯ್ ಬಾಯ್ ಬಾಯ್. ಇವಾಗ ಜಸ್ಟ್ ಬಂದಿದ್ದೀವಿ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಯಾವುದಿದೆ? ಗದಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಎಲ್ಲ ಮುಗೀತು, ರಿಸೆಪ್ಷನ್ ಮುಗೀತು, ಎಲ್ಲ ಮುಗೀತು. ಇವಾಗ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಅಕ್ಕ ಪಾಸ್ಕೊಳ್ಳೋದೆ. ಏನಂತೀರಾ? ಅಷ್ಟೇ, ಸಿಗೋಣ. ಬಿಟ್ಟಿದ್ದೀವಿ ಗದಗಿಗೆ, ಜಸ್ಟ್ ಬಿಡ್ತೀವಿ. ಹುಬ್ಳಿಗೆ ಆಲ್ಮೋಸ್ಟ್ 1 ಅವರ್ ಅನ್ಕೊತೀನಿ ಹುಬ್ಳಿಗೆ ರೀಚ್ ಆಗೋಳಕ್ಕೆ. ಅಲ್ಲಿ ಹುಬ್ಳಿಯಿಂದ ಮತ್ತೆ ನನಗೆ ಬಸ್ ಇದೆ, ಇವರಿಗೆ ಟ್ರೈನ್ ಇದೆ. ನಾನು ಆ್ಯಕ್ಚುಲಿ ಇಲ್ಲಿಂದನೇ ಬುಕ್ ಮಾಡೋಣ ಅಂದ್ಕೊಂಡೆ, ಬಟ್ ಆಮೇಲೆ ಅಂದ್ಕೊಂಡೆ ಇಲ್ಲ ಬಿಡಿ, ಹುಬ್ಳಿ ತನಕ ಹೋಗಿ ಆ ಕಡೆಯಿಂದ ಡಿಸ್ಪ್ಯಾಚ್ ಆದರೆ ಆಯಿತು ಅಂತ ನಾನು ಮತ್ತೆ ಆ ಕಡೆಯಿಂದ ಬುಕ್. ಹಲೋ ಗಾಯ್ಸ್, ಈಗ ಅಂತೂ ಹುಬ್ಳಿಯಲ್ಲಿ ಇಳಿದ್ವಿ. ಈಗ ಎಲ್ಲಿ ಹೊಂಟಿದಂದರೆ ನೋಡಿ, ನಮ್ಮ ದಾರಿ ಹಿಂಗಿದೆ. ಬೇರೆ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕಂತೆ, ನಮ್ಮ ದಾರಿ ನೋಡಿ ಹೆಂಗಿದೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ಸಾರಿ ಫಾರ್ ಮೈ ಡಿಸ್ಟರ್ಬೆನ್ಸ್ ಇಂಗ್ಲೀಷ್. ಇಟ್ ಈಸ್ ಸೋ ಬ್ಯೂಟಿಫುಲ್. ವಿ ನೆವರ್ ಸೀನ್ such type of station anywhere. And you know, this is the largest railway station in the overall Karnataka. Maybe in India also, I don't know well. So guys, ನೋಡ್ರಿ, ಈಗ ನಾವು ಹುಬ್ಳಿಗೆ ಬಂದೀವಿ. ಹುಬ್ಳಿಯಲ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ, ಊಟ ಮಾಡಕ್ಕೆ ಹೊಂಟಿವಿ. ರಾತ್ರಿ ಎಷ್ಟು ಟೈಮು? 7:55. ನಾವು ಮತ್ತೆ 10 ಗಂಟೆ ಅಷ್ಟಿಗೆ ಮತ್ತೆ ರಿಟರ್ನ್ ಹೋಗಬೇಕು. ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ, ಆದಷ್ಟು ಜಲ್ದಿನೇ ಹೋಗ್ಬೇಕು. ಈಗ ತಿನ್ನೋದೊಂದು ಹುಡುಕ್ಬೇಕು ನಾವು ಅಷ್ಟೇ. ಬೇಗ ರಪ್ಪನಂಗೆ ತಿಂದು ರಪ್ಪನಂಗೆ ಹೋಗೋದು. ಹೌದಿಲ್ಲ? ಅಂತೆ ಸೇ ಸಮಥಿಂಗ್ ಅಂತೆ ಸೇ ಸಮಥಿಂಗ್. ಅದೇ ಸಾಲೆ ಗೊತ್ತಾನ ಕರಮಂಡಿ ಗೊತ್ತಿರ್ತದೆ. ನೋಡ್ರಿ ಗಾಯ್ಸು, ರೋಡ್ ಹೆಂಗದ ಅಮ್ಮ. ಈಗ ಹೋಗಿ ಒಳ್ಳೆ ರೆಸ್ಟೋರೆಂಟ್ ಹುಡುಕಿ ಒಳ್ಳೆ ಊಟ ಮಾಡ್ಕೊಂಡು ಬರೋಣ ಅಂತ. ಆಮೇಲೆ ಇನ್ನಿಬ್ಬರನ್ನ ಬಿಟ್ಟು ಬಂದಿವಿ. ಈಗ ಮನೇಲಿ ರೂಮ್ಸ್ ಇದಾವಂತ. ನಮ್ಮ ರೈತರಂಗ ತ್ರಿಬಲ್ ಹೊಡೆಯಂಗಿಲ್ಲ. ಎಲ್ಲ ಭಾಳ ಸಂಜೆ ಗಾಯ್ಸ್, ಹೋಟೆಲ್ ಒಳಗಡೆ ಇದರಲ್ಲಿ ನಾವು ಇಲ್ಲಿ 6 ಜನ ಇದ್ದೀವಿ. ನಮ್ಗಂತಾರೆ ಸಪ್ರೇಟ್ ಒಂದು ರೂಮ್ ಕೊಟ್ಬಿಟ್ರು ತಿನ್ನಕಂತಾರೆ. ಗುಳುಗುಳು ನೋ ಫಿಲ್ಟರ್. ಒಂದು ಸೈಡ್ ಬರ್ರಿ ಪಂಜುರ್ಲಿಗೆ ಒಂದು ಟೇಸ್ಟ್ ಮಾಡಿರಿ. ಬಿಸಿಬೇಕು ತೋರಿಸಲಿ. ಚಿಕನ್ ಬಿರಿಯಾನಿ ಹೇಳಿದ್ರೆ, ಪಲಾವ್ ಹೇಳಿದ್ರಲ್ಲಿ ಚಲೋ
పిల్లలు కూడా పిల్లలు చెప్పారా చిత్రం చెప్పారా కాదు పలావ్ ఇచ్చారే పలావ్ ಇವಾಗ ಊಟ ಮಾಡಿ ಬಂದ್ವಿ. ಒಂದು ಸ್ವೀಟ್ ಅಂಕಲ್, ನನಗೊಂದು ಸ್ವೀಟ್ ಕೊಡಿ. ವಾ ವಾ ಬ್ರೋ ಬರಲ್ಲ ಸಿಗೋಣ ಮತ್ತೆ. ಬಾಯ್ 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 ಸಿ ಯು ಗುಡ್ ನೈಟ್ ಟೇಕ್ ಕೇರ್. ಚೇತನ್ ಬಾಯ್. ಚೇತನ್ ಬಾಯ್ ಮಗರ್ ನಾಡಲೆ ಚೇತನ್ ಬಾಯ್ ಗೋ ಊಟ ಮಾಡಿ ಪಾನ್ ತಿಂಡು ಬೀಡು ಹಾಕ್ಕೊಂಡು ಚೆನ್ನಮ್ಮ ವೀರ ಸರ್ಕಲ್ಗೆ ಹೊಂಟಿವಿ. ಬಸವ ಅಣ್ಣ ಬಸವ ಅಣ್ಣ ಬಸ್ ಹೊಸದ ಹೊಸದ ಬಸ್ ಮತ್ತೆ ನಾನು ಆರ್ಡರ್ ಮಾಡೀನಿ. ಸರಿ ಬುಕ್ ಮಾಡೀನಿ. ಇದೆಲ್ಲ ನೋಡು ಮತ್ತೆ, ಇದೆಲ್ಲ ನೋಡು ಮತ್ತೆ. ಬಾಯ್ ಬಾಯ್ ಸಿ ಡಾಬಾಗ ನಿಲ್ಲಿಸಿದ್ರು ಸ್ವಲ್ಪ ಫ್ರೆಶ್ ಮೂಡ್ ರಿಫ್ರೆಶ್ ಆಗೋಕ್ಕೆ. ವಾಟರ್ ಬಾಟ್ಲು, ಸಂಗಮ ಮತ್ತು ಇದು ಜ್ಯೂಸು. ಇಲ್ಲಿದೆ ಬಸ್, ನಮ್ಮದು ಸುಗಮ ಬಸ್ಸಾಗಿ ಬಂದು ಟ್ರಾವೆಲ್ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ಇದಕ್ಕೆ ಬರೋದೇ ಇದೆ ಇಂಟರ್ಸಿಟಿ, ಬಟ್ ಇದಕ್ಕೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಡಾಬಾಗ ನಿಲ್ಲಿಸಿದ್ರಲ್ಲ ಅಂತ ನಾನು ಒಂದು ಇದು ತೊಗೊಂಡೆ. ಇದು ಸಂಗಮ, ಇದು ಪೀನಟ್ ಸಿಕ್ಕಿ ಅಂತ 2020 ಎರಡು ತೊಗೊಂಡಿದ್ದೀನಿ. ಮತ್ತೊಂದು ಜ್ಯೂಸ್ ತೊಗೊಂಡಿದ್ದೀನಿ, ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇವತ್ತಿನ ದಿವಸ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ಆ್ಯಕ್ಚುಲಿ ಅವ್ರಿಗೂ ಬರೋದಿತ್ತು, ಬಟ್ ಆಗಲಿಲ್ಲ. ಅದಕ್ಕೆ ಅವರು ಟ್ರೈನಲ್ಲಿ ಬರ್ತಿದ್ದಾರೆ, ನಾನು ಬಸ್ಸಲ್ಲಿ ಬರ್ತಾಯಿದ್ದೇನೆ. ಈಗ ಆಲ್ರೆಡಿ ಅರ್ಧ ಜರ್ನಿ ಆಗಿದೆ, ಇನ್ನೊಂದು ಅರ್ಧ ಆಗಬೇಕು. ಗೊತ್ತಿಲ್ಲ, ಇದರಲ್ಲಿ ಭಾಳ ಕಲಿತೆ. ಅಂದರೆ ಜರ್ನಿ ಅದರಲ್ಲೂ ಜರ್ನಿ ಇದು ಜನರಲಲ್ಲಿ ಅಂದರೆ ಮಾತ್ರ ಫಸ್ಟ್ ಟೈಮ್ ನನಗೆ ಇರಿಟೇಟ್ ಆಯಿತು. ನಿದ್ದೆ ಬರ್ತಿದೆ, ಬಟ್ ಮಕ್ಕಳೋಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ. ಎಷ್ಟು ಕಷ್ಟಪಟ್ಟೆ ಅಂದರೆ ಹೇಳೋಕ್ಕಾಗಲ್ಲ. ಈಗ ಆಗೋ ಈಗ ಮಾಡಿ ಓದಿವೆ, ನಿಂತ್ಕೊಂಡು ಬಂದಿವೆ. ನಮ್ಮ ಅಣ್ಣ ಭಾಳ ಖುಷಿ ಆದ. ಖುಷಿಗೋಸ್ಕರ ಹೋಗಿದ್ವಿ ನಾವು. ಆದಷ್ಟು ಜಲ್ದಿ ವ್ಲಾಗ್ ಎಡಿಟ್ ಮಾಡಿ ಬಿಡ್ತೀನಿ ಅಲ್ಲಿವರೆಗೆ. ಲ್ಯಾಂಡ್ ಆದೆ ಯಶವಂತಪುರಲ್ಲಿ. ಇವಾಗ ಬಂತು ಬಸ್ಸು. ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ಇನ್ನೇನು PGಗೆ ಹೋಗಿ ಮಕ್ಕಳು ಅಂದ್ಕೊಂಡಿದ್ದೀನಿ. ರ್ಯಾಪಿಡೋ ಬಂದಿದೆ. ಆಕ್ಸಿಡೆಂಟ್ ಪ್ಲ್ಯಾನ್ ಇಲ್ಲ, ಕಂಪ್ನಿಗೆ ಹೋಗ್ಬೇಕಂತ ಹೇಳೋಕ್ಕಾಗಲ್ಲ. ಹೋಗಬೇಕು, ಹೊರಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಫುಲ್ ಟೈರ್ಡ್ ಆಗಿದೆ, ಹಾಗಾಗಿ
ಫೋನ್ ಮಾಡಿದ್ದೆ. ಫೋನ್ ಮಾಡಿದರೆ ಯಾಕೋ ಟ್ರೈನಿಗೆ ಗೊತ್ತಿಲ್ಲ ಅಂತೆ 1 ಅವರ್ ಲೇಟ್ ಆಗಿದೆ, ಡಿಲೇ ಆಗಿದೆ 1 ಅವರ್. ಹಾಗಾಗಿ 1 ಅವರ್ ಬಿಟ್ಟು ಬರ್ತಾರೆ ಅಂತ ಅವರು ಇಟ್ಕೊಂಡಿದ್ದೀರಾ. ನನ್ನ ಪಿಜಿಗೆ ನಾನು ಜಸ್ಟ್ ಬಂದೆ, ಅವ್ರದ್ದು ಇನ್ನೂ ಲೇಟ್ ಆಗುತ್ತೆ ಅಂತ. 1 ಅವರ್ ಏನೋ ಯಾಕೋ ಟ್ರೈನ್ ಡಿಲೇ ಆಗಿದೆ ಅಂತ 1 ಅವರ್. ಹಾಗಾಗಿ ಅವರು 1 ಅವರ್ ಲೇಟಾಗಿ ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ದೆ. ಅವಾಗ ಹೇಳಿದರು. ನಾನು ಇಲ್ಲಿ ಬಂದೆ. ಇವಾಗ ಮಕ್ಕೊಂತೀನಿ ಸ್ವಲ್ಪ ಹೊತ್ತು. ನಿದ್ದೆ ಆಗಿಲ್ಲ ಬಸ್ಸಲ್ಲಿ, ಯಾಕೋ ಗೊತ್ತಿಲ್ಲ, ಬಸ್ ಅದು ಅಷ್ಟು ಸರಿಗೆ ಇರಲಿಲ್ಲ. ಹಾಗಾಗಿ ಮಕ್ಕೊಂತೀನಿ ಸ್ವಲ್ಪ ಹೊತ್ತು. ಆಮೇಲೆ ಕಂಪ್ನಿಗೆ ಹೋಗೋದಾಗ ಕಂಪ್ನಿಗೆ ಹೋಗಬೇಕು. ಇಷ್ಟೇ ಇವತ್ತಿನ ಬ್ಲಾಗ್. ನಗ್ತಾಯಿರಿ, ನಗಿಸ್ತಾ ಇರಿ, ಇದೊಂದೇ ಮೂಲ ನನಗೆ ಗೊತ್ತಿರೋದು. ನಾನು ನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರನ್ನಾದರೂ ನಗಿಸೋಕೆ ಟ್ರೈ ಮಾಡ್ತೀನಿ. ಈ ಪೂರ್ತಿ ವಿಡಿಯೋದಲ್ಲಿ ಎಲ್ಲಾದರೂ ಅಲ್ಪ ಸ್ವಲ್ಪ ಆದರೂ ನಕ್ಕಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲಿರಲಿ. ಟಿಲ್ ದೆನ್ ನೆಕ್ಸ್ಟ್ ಬ್ಲಾಗ್ ಮರೆದು ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಸಿ ಯು, ಲವ್ ಯು ಆಲ್.